ಫೋಟೋ ತೆಗಿಸ್ಕೊತಾರೆ ಸರ್. ಎಷ್ಟೇ ಟಯರ್ಡ್ ಆಗಿದ್ರು ಅವ್ರು ಎಲ್ಲೋ ಆಗದೆ ಹೋದ್ರೂ ಬೇಡಮ್ಮ ಅಂದ್ರೆ ಬಿಡ್ತಾ ಇರ್ಲಿಲ್ಲ. ಅವ್ರನ್ನ ಹಿಡ್ಕೊಂಡು ತಪ್ಕೊಂಡು ಫೋಟೋ ಎಷ್ಟೇ ಇದಾಗಿದ್ರು ಪ್ರೀತಿ ಮಾಡೋದು. ಪ್ರೀತಿಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಇವರು ಡಾಕ್ಟರ್ ನಾನು ಕಿವಿ ಮೂಗು ಗಂಟಲು ತಜ್ಞ ಆದ್ದರಿಂದ ಕಿವಿ ಬಗ್ಗೆ ಸ್ವಲ್ಪ ತೊಂದರೆ ಇತ್ತು. ಹಾಗಾಗಿ ಅವ್ರನ್ನ ಚೆಕಪ್ ಮಾಡೋದು, ಕಿವಿ ಚೆಕಪ್ ಮಾಡೋದು. ಅದಕ್ಕೆ ಕೊನೆಗೆ ಅವ್ರಿಗೆ ತುಂಬ ನರ್ವ್ ವೀಕ್ನೆಸ್ ಜಾಸ್ತಿ ಆದ್ದರಿಂದ ಅನಿವಾರ್ಯವಾಗಿ ಅವ್ರಿಗೆ ಕಿವಿಯ ಹೀರಿಂಗ್ ಏಡ್ ಹಾಕಲೇಬೇಕಾಗಿ ಬಂತು. ಅದಕ್ಕೆ ತುಂಬ ಸಹಕರಿಸ ಮೊದಲು ಸ್ವಲ್ಪ ರಿಲೆಕ್ಟೆಂಟ್ ಆಗಿದ್ರು, ಬೇಡ ನನಗೆ ಅಂತ. ಆದರೆ ತುಂಬ ಕಷ್ಟ ಆಗ್ತಿತ್ತು ಅವ್ರಿಗೆ ಜನಗಳ ಮಾತನ್ನ ಕೇಳಿಸ್ಕೊಳ್ಳೋದು. ಕೊನೆಗೆ ಹೀರಿಂಗ್ ಏಡ್ ಹಾಕಿದ್ಮೇಲೆ ಚೆನ್ನಾಗಿ ಕೇಳಿಸ್ಕೊತಾ ಇದ್ರು. ಇದೇ 3 ದಿನದಲ್ಲೂ ನಾವು ನವೀನೆಲ್ಲ ಮೀಟ್ ಮಾಡಿ ರಾತ್ರಿ ಮಾತಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿ ಮಾತನಾಡ್ತಿದ್ರು. ನನಗೆ ಡಾಕ್ಟರ್ ಆಗಿ ಅನಿಸಿರಲ್ಲ ಅವರು ಅಷ್ಟು ಬೇಗ ಈ ಥರ ಆಗುತ್ತೆ ಅಂತ. ಅವತ್ತೂ ನಾನು ಹಾಡಿನ ಬಗ್ಗೆ ಎಲ್ಲ ಮಾತನಾಡಿ, ನೀವು ಆ ಹಾಡು ಹಾಡಿ ತುಂಬ ಚೆನ್ನಾಗಿತ್ತು, ಈ ಹಾಡು ಚೆನ್ನಾಗಿತ್ತು ಅಂತೆಲ್ಲ ತುಂಬ ಸಂತೋಷ ಮಾತಾಡಿದ್ರು. ಒಟ್ಟಿನಲ್ಲಿ ನಮಗೆ ಅದು ತುಂಬಲಾರ್ದಷ್ಟು ಆ ಥರ ಇಲ್ಲ. ಅವತ್ತು 3 ದಿನ ತುಂಬ ಗೆಲುವಾಗಿದ್ರು. ಕಾಲೆಲ್ಲ ಊದ್ಕೊಂಡಿದ್ದು ಕಮ್ಮಿ ಆಗಿತ್ತು, ಕಲರೆಲ್ಲ ಕಪ್ಪಾಗಿದ್ದು ಚೆನ್ನಾಗಿತ್ತು. ಆಕ್ಟಿವ್ ತುಂಬ ನಗನಾಗ್ತಾನೆ ಇದ್ರು. ಶಿ ವಾಸ್ ವೆರಿ ಚಿಯರ್ಫುಲ್. ಐ ಡೋಂಟ್ ನೋ, ವೆರಿ ಸ್ಯಾಡ್. ಇದೇ ವರ್ಷ ಅದೇ ಮುರಳಿ ಅಣ್ಣ ತೀರೋಗಿ, ಅವ್ರ ಮಗ ತೀರೋಗಿ, ನಾವೇನು ಮಾಡಿದ್ದ ಪ್ಲ್ಯಾನ್ ಅಂದರೆ ಅವ್ರದ್ದು ಟ್ರಿಬ್ಯೂಟ್ ಮಾಡಬೇಕು ಅಂದಿದ್ದಕ್ಕೆ ಈ ಇಯರ್ ಡಿಸೆಂಬರ್ 5 ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಚಿತ್ರಾ ಮೇಡಮು, ಅನುರಾಧ ಶ್ರೀರಾಮ್, ಸೌತ್ ಇಂಡಿಯಾ ಎಲ್ಲ ದೊಡ್ಡ ಸಿಂಗರ್ಸು ಅಮ್ಮನ ಸಾರಥ್ಯದಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಅಮ್ಮನೇ ಅಧ್ಯಕ್ಷತೆ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಸರ್. ಅಮ್ಮ ಅದ್ರ ಬಗ್ಗೆ ಯಾರ್ಯಾರು ಯಾವ ಸಾಂಗ್ ಮಾಡಬೇಕು ಅದೇ ಟೈಮ್ ಪಾಸ್ ಮಾಡ್ತಾಯಿದ್ರು. ಚಿತ್ರ ಈ ಸಾಂಗ್ ಆಡಬೇಕು, ಮನು ಈ ಸಾಂಗ್ ಆಡಬೇಕು. ಡಿಸೆಂಬರ್ 5 ಅದು ನಾವು ಫಸ್ಟ್ ಇಂಡೋರಲ್ಲಿ ಮಾಡೋದ ಅಂತ ಪ್ಲಾನ್ ಇತ್ತು. ಇಷ್ಟು ಜನ ಬರ್ತಿರೋದ್ರಿಂದ ಇಂಡೋರ್ ಇಡೀ ಮೈಸೂರೇ ಜನ ಬರ್ತಾರೆ ಅಂದ್ಬಿಟ್ಟು ಅದೊಂದು ರೆಕಾರ್ಡ್ ಆಗಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಸೌತ್ ಇಂಡಿಯಾ ಎಲ್ಲ ಸಿಂಗರ್ಸ್ಗೆ ಎಲ್ಲರೂ ಅಮ್ಮನ ಹತ್ರ ಮಾತಾಡಿಸಿ ಎಲ್ಲರೂ ಒಪ್ಪಿದ್ರು ಸರ್. ಚಿತ್ರಾ ಮ್ಯಾಮ್, ಅನುರಾಧ ಶ್ರೀರಾಮ್, ಮನು, ಚರಣ್, ಶೈಲಜಾ ಮೇಡಮ್, ಇದು ಮಂಜುಳಾ ಗುರುರಾಜು, ಎಲ್ಲರದು ಡೇಟ್ ಫಿಕ್ಸ್ ಆಯ್ತು. ಮಿಣಿ ಎಲ್ಲರೂ ಸರ್. ಇತ್ತೀಚೆಗೆ ಎಲ್ಲ ಬಂದವರು ಕೂಡ ಹೌದು. ಅದರಲ್ಲಿ ಯಾರು ಸಾಂಗ್ ಆಡಿದ್ರೆ ಚೆನ್ನಾಗಿ ಆಡಿದ್ರೆ ಕಳೆದೋಗ್ಬಿಡೋರು. ಬಹಳಷ್ಟು ಜನ ಸಿಂಗರ್ಗಳು ಹಾಡು ಹೇಳಿ ಎಲ್ಲರೂ ಬಂದಿದ್ರು. ಈ ಮನೆಗೆ ಬಂದು ಇಲ್ಲಿ ಬಂದಿರ್ಬೇಕು. ಪ್ರೇಮ ಅವರು, ಸುಧಾರಾಣಿ, ವಿನಯ್ ಪ್ರಸಾದ್, ಇನ್ನೂ ತುಂಬ ಹಂಸಲೇಖ ಸರ್, ಭಾರತಿ ಅಮ್ಮ ಅಂತೂ ವೀಕ್ಲಿ ಬಂದು ಅಮ್ಮನ ಮೀಟ್ ಮಾಡ್ತಾಯಿದ್ರು. ತುಂಬ ಜನ ಎಲ್ಲ ಬರ್ತಾಯಿದ್ರು ಸರ್. ಇವತ್ತು ಯಾರು ಬರೋ ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ ಸರ್. ಎಲ್ಲ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಅದೇ 8ರಿಂದ 3 ಗಂಟೆ ಗಂಟೆ ಮಡಗಿದ್ವಿ. ಯಾರು ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಆಯ್ತು. ದಕ್ಷಿಣ ಭಾರತದ ಗಾನ ಕೋಗಿಲೆ ಎಂದೇ ಹೆಸರಾಗಿದ್ದಂತಹ ಖ್ಯಾತ ಗಾಯಕಿ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. 88ನೇ ವಯಸ್ಸಿನಲ್ಲಿ ನಮ್ಮನ್ನ ಅಗಲಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಎಸ್ ಜಾನಕಿ ನಮ್ಮನ್ನಗಲಿದ್ದಾರೆ. ಎಸ್ ಜಾನಕಿಯವರು ಮೈಸೂರಿನಲ್ಲೇ ವಾಸವಾಗಿದ್ರು. ಅವರ ಕೇರ್ ಟೇಕರ್ ಆಗಿರುವಂತಹ ನವೀನ್ ಅವರು ಅವ್ರ ಬಗ್ಗೆ ಹೇಳ್ತಾ ಇದ್ರು, ಎಷ್ಟು ಸರಳ ಸಜ್ಜನಿಕೆಯ ಗಾಯಕಿ ಎನ್ನುವಂಥದ್ದನ್ನು. ಚೈತ್ರ, ಸದ್ಯ ಎಸ್ ಜಾನಕಿ ಅಮ್ಮನವರ ಪಾರ್ಥಿವ ಶರೀರ ಏನಿದೆ ಅದು ಭೋಗಾದಿಯ ನವೀನ್ ಅವರ ಮನೆಯಲ್ಲಿರುವಂಥದ್ದು. ಬೆಳಗ್ಗೆ 7 ಗಂಟೆಯ ನಂತರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಒಂದಷ್ಟು ಪೂಜಾ ವಿಧಿವಿಧಾನಗಳನ್ನ ಮಾಡಲಾಗುತ್ತೆ. ಬಳಿಕ 7:30 ಗಂಟೆಗೆ ಮಹಾರಾಜ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಸಾರ್ವಜನಿಕರಿಗೆ ಬೆಳಗ್ಗೆ 7:30 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಮಹಾರಾಜ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಮಳೆಯನ್ನು ಕೂಡ ಒಂದಷ್ಟು ಮಂದಿ ನಾನು ದೃಶ್ಯದಲ್ಲಿ ನಿಮಗೆ ಪ್ಯಾನ್ ಮಾಡ್ತಾ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಒಂದಷ್ಟು
ಸಾಕಷ್ಟು ಮಂದಿ ಮನೆಯ ಬಳಿಯೂ ಕೂಡ ಬರ್ತಾ ಇರುವಂಥದ್ದು. ಎಸ್ ಜಾನಕಿ ಅಮ್ಮನವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತೇಳಿ ದೂರದ ಊರುಗಳಿಂದ ಆಗಮಿಸ್ತಾ ಇರುವಂಥದ್ದು. ಬೆಳಗ್ಗೆ 7:30 ಗಂಟೆಯ ನಂತರದಲ್ಲಿ ಮನೆಯಿಂದ ಪಾರ್ಥಿವ ಶರೀರವನ್ನು ಮಹಾರಾಜ ಗ್ರೌಂಡ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಸುಮಾರು ಮಧ್ಯಾಹ್ನ 3:30 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ನಂತರದಲ್ಲಿ ಅಲ್ಲಿಂದ SD ಕೋಟೆ ರಸ್ತೆಯಲ್ಲಿರುವಂತಹ ಕಣೇನುಂಡಿ ತೋಟದ ಮನೆ ಏನಿದೆ ಅಲ್ಲಿ ಒಂದಷ್ಟು ಕೊನೆಯ ಅಂತ್ಯ ಸಂಸ್ಕಾರವು ಕೂಡ ಅಲ್ಲಿ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲೊಂದಷ್ಟು ಅವರ ಅಭಿಮಾನಿಗಳು ಕೂಡ ಇದನ್ನು ನಾವು ಮಾತಾಡ್ತೀನಿ. ಅಮ್ಮ, ತಾವು ಎಷ್ಟು ವರ್ಷದಿಂದ? ನಾನು 30 ವರ್ಷದಿಂದ ಇದೆ ಎದುರುಗಡೆ ಮನೆಯೇ. ನವೀನ ಅಂತಿದ್ದಾನಲ್ಲ, ಅವನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮುಟ್ಟಿದ್ದಾನೆ. ಆ ಜನ್ಮ ಈ ಜನ್ಮದಲ್ಲಿ ಅಮ್ಮನ ಋಣ ತೀರ್ಸಕ್ಕಾಗಲ್ಲ ನವೀನಿಗೆ. ಆದರೆ ತುಂಬಾ ಸೇವೆ ಮಾಡಿದ್ದಾನೆ, ಅವ್ರ ಮನೆಗೆ ಎಲ್ಲಾನು ನೋಡ್ಕೊಂಡಿದ್ದಾನೆ. ನಾನು ಪಕ್ಕದಲ್ಲೇ ಇದ್ದೀನಿ. ಆದರೆ ನಿನ್ನೆ ಮಾತಾಡಿದ್ದೀನಿ ಫ್ರೆಂಡ್ ಪಕ್ಕದ ಮನೆಯವ್ರ ಕೈಲಿ, ನೋಡ್ಕೊಂಬರೋಣ ಅಮ್ಮನ ತುಂಬ ದಿನ ಆಯಿತು ಅಂತ. ಹಣ್ಣು ತಗೊಂಡು ನಾಳೆ ಹೋಗೋಣ ರೀ ಅಂತ ಹೇಳಿದೆ ಅಷ್ಟೇ. ನೋಡಿ ಇವತ್ತು ಬೆಳಿಗ್ಗೆ ಭಾಗತ್ತಿರುವಾಗ ಆಗ ಇದೇನು ಪ್ಯಾನಿಟ್ರಿ ಹಾಕಿದಾರಲ್ಲ ಅಂತ ಆವಾಗ ಹೇಳಿದ್ರು. ಹೀಗಾಗಿದೆ. ಹೇಗಿರ್ತಿದ್ರು ಅಮ್ಮನ ಹೇಳಕ್ ಸಾಧ್ಯವೇ ಇಲ್ಲ. ಈ ಪ್ರಪಂಚದಲ್ಲಿ ಯಾರು ಹೇಳಕ್ ಸಾಧ್ಯ. ದೇವರೇ ಅವರು ಒಂದು ಭಾಗದಲ್ಲಿ ದೇವ್ರ ಥರನೇ ಇದ್ದರು. ದೇವ್ರ ಥರನೇ ಎಲ್ಲರಿಗೂ ಪ್ರೀತಿ ಮಾಡ್ತಾ ಇದ್ದರು. ಅಷ್ಟು ಚೆನ್ನಾಗಿ ಎಲ್ಲರನ್ನೂ ಪಕ್ಕದಲ್ಲಿ ಕೂರಿಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋರು. ಯಾರನ್ನೂ ಏನು ಅಂತಿರ್ಲಿಲ್ಲ. ನವೀನ ಅನ್ನೋನು ಮಾತ್ರ ತಾಯಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಇಲ್ಲ ನಮ್ಮ ನೋಡ್ತಾ ಇದ್ದೆ ಅಷ್ಟೇ. ಎಷ್ಟು ನಿನ್ನೆ ಸಾಯಂಕಾಲ ಪಕ್ಕದ ಮನೆಯವರು ನಾವು ಬಾಗಿಲು ತೊಳಿಬೇಕಾದ್ರೆ ಅಮ್ಮನ ನೋಡ್ಕೊಂಬರೋಣ ಅಂತ ಹೇಳಿದ್ರು. ಆಯಿತು ಹೋಗೋಣ, ನಾಳೆ ಹೋಗೋಣ ರೀ ಅಂತ ಹೇಳಿದೆ. ನಾವು ನಾನು ಹುಟ್ಟಿದಾಗ್ಲಿಂದನ ಸುಮಾರು ಜಾನಕಿ ಅಮ್ಮನ ಹಾಡುಗಳನ್ನ ಕೇಳೇ ಬೆಳೆದವಳು. ಆ ತಾಯಿ ಹಾಡಿದರೆ ಅದಕ್ಕೆ ಒಂದು ಇತಿಮಿತಿನೇ ಇಲ್ಲ ಅನ್ನೋ ಮಟ್ಟಕ್ಕೆ ಹಾಡ್ತಾ ಇದ್ರು ಅವರು. ಮಕ್ಕಳ ವಾಯ್ಸಾಗಲಿ, ದೊಡ್ಡವ್ರದ್ದಾಗಲಿ, ಮುದುಕರದ್ದಾಗಲಿ ಎಲ್ರಿಗೂ ಅವ್ರ ಟ್ಯೂನನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಡ್ತಾ ಇದ್ದರೆ ಅದರಲ್ಲಿ ಮುಳುಗಿ ಹೋಗ್ತಾ ಇದ್ವಿ. ನಾವು ಬದುಕಿ ಅವ್ರ ಹಾಡು ನಮ್ಮ ಬದುಕನ್ನು ರೂಪಿಸ್ತು ಅಂತ ಹೇಳೋದ್ರಲ್ಲೇ ಎರಡು ಮಾತಿಲ್ಲ. ನಾವು ಈಗ ಒಂದು 6 ತಿಂಗಳ ಹಿಂದೆ ಒಂದ್ಸಲ ಅವ್ರನ್ನ ಹೀಗೆ ಹೊರಗಡೆಯಿಂದ ನೋಡಿದ್ವಿ, ಕಂಡು ಮಾತಾಡಿರಲಿಲ್ಲ. ಅವ್ರು ಈಚೆ ಬರ್ತಿರ್ಲಿಲ್ಲ. ನಮ್ಮ ಮನೆ ಇಲ್ಲೇ ಹತ್ತಿರ ಇತ್ತು. ಬರಬೇಕು ಅಂತ ತುಂಬ ಅವ್ರನ್ನ ಭೇಟಿ ಮಾಡಬೇಕು ಅಂತ ತುಂಬ ನಮಗೆ ಹಾಡುಗಳಲ್ಲಿ, ಅವರ ಹಾಡುಗಳಲ್ಲಿ ಅಷ್ಟು ಅವರ ನಡೆ ನೋಡಿ ಎಲ್ಲದರಲ್ಲೂ ಅವ್ರ ಅಮ್ಮಗಿಂತ ಹೆಚ್ಚಾಗಿದ್ರು. ಪ್ರತಿಯೊಬ್ಬರನ್ನು ಮಗು ಅಂತಾರೆ ಅವ್ರು ಮಾತಾಡಿಸ್ತಾ ಇದ್ದಿದ್ದು. ಹಾಗಾಗಿ ಅವ್ರ ಹತ್ರ ಬರಬೇಕಂತ ತುಂಬ ಪ್ರಯತ್ನ ಪಟ್ವಿ. ಆದರೆ ಈ ಥರ ಬರೋಹಾಗಾಯಿತು ಅನ್ನೋದು ನಮಗೆ ಸ್ವಲ್ಪ ದುಃಖ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗತ್ತೆ, ಹುಟ್ಟು ಅನ್ನೋದ್ಮೇಲೆ ಸಾವು ಖಚಿತ ಅನ್ನೋದು ಗೊತ್ತಿರುತ್ತೆ. ಆದರೆ ಇದನ್ನು ಭರಿಸೋದಕ್ಕೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ, ಅದರಲ್ಲೂ ಅವರು ಎಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಹಾಡಿದ್ದಾರೆ ಅಂದರೆ ಅಷ್ಟು ಜನದ ಮನೆಗಳಲ್ಲೂ ಅವರು ನೆಲೆಸಿದ್ದಾರೆ. ಹಾಗಾಗಿ ಎಲ್ರಿಗೂ ಶಕ್ತಿ ಕೊಡಲಿ ಭಗವಂತ. ಅವರು ಮತ್ತೊಮ್ಮೆ ಹುಟ್ಟಿ ಬಂದು ಅವರು ಕರ್ನಾಟಕ ಮತ್ತು ಹಾಡುಗಳಲ್ಲಿ ಅವರ ಸರಸ್ವತಿಯ ನಾದವನ್ನು ಮತ್ತೆ ಕೊಡಲಿ ಅಂತ ಬೇಡ್ಕೊತೀನಿ. ಚೈತ್ರ ಅಂತ ಹೇಳಿದ್ರೆ ಜಾನಕಿ ಅಮ್ಮನವರು ತನ್ನ ಕೊನೆಯ ದಿನಗಳನ್ನು ಕೂಡ ನಾನು ಮೈಸೂರಿನಲ್ಲೇ ಕಳೀಬೇಕು ಅಂತೇಳಿ ಹಿಂದೆನೇ ಹೇಳ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಅವರ ಪ್ರೀತಿಯ ಪುತ್ರ ಇಲ್ಲೇ ಮೈಸೂರಿನಲ್ಲೇ ಅವರು ಕೂಡ ಇದೇ ಮನೆಯಲ್ಲಿ ತಮ್ಮ ದೃಶ್ಯದಲ್ಲಿ ನಿಮಗೆ ಪ್ಯಾನ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಅವರ ಪ್ರೀತಿಯ ಪುತ್ರ ಕೂಡ ಇದೇ ಮನೆಯಲ್ಲಿ ಕೊನೆಯ ದಿನಗಳನ್ನ ಕಳೆದಿದ್ರು. ಆಗ ಹಿನ್ನೆಲೆಯಲ್ಲಿ ನಾನು ಕೂಡ ಮೈಸೂರಿನಲ್ಲೇ ನನ್ನ ಕೊನೆಯ ದಿನಗಳನ್ನ ಕಳಿಬೇಕು, ಮೈಸೂರಿನಲ್ಲೇ ನನ್ನ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ ಇಲ್ಲಿನ ನೋಡ್ಕೊಳ್ತಾ ಇದ್ದಂತಹ ನವೀನ್ ಇರ್ಬೋದು, ಇವ್ರಿಗೆಲ್ರಿಗೂ ಕೂಡ ಅವರು ಹೇಳಿದ್ದಂಥದ್ದು. ಆ ಹಿನ್ನೆಲೆಯಲ್ಲೇ ಕಳೆದ 2018ರಿಂದಲೂ ಕೂಡ ಅವರು ಮೈಸೂರಿನಲ್ಲಿ ವಾಸವಿದ್ರು. ಮೈಸೂರಿನ ಭೋಗಾದಿ ನಿವಾಸ ಹಾಗೂ ಶೂಟಿಂಗ್ ಮಹದೇವಪುರದ ಬಳಿ ಇರುವಂತಹ ತೋಟದ ಮನೆಯಲ್ಲಿ ಸದಾಕಾಲ ಇರ್ತಿದ್ರು. ಮೈಸೂರಿನ ಸುತ್ತಮುತ್ತಲೂ ಇರ್ತಕ್ಕಂಥ ಅನೇಕ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಿದ್ರು, ಪ್ರಕೃತಿ ಸೌಂದರ್ಯವನ್ನು ಸವಿತಿದ್ರು. ಈ ಎಲ್ಲ ಕೆಲಸಗಳನ್ನು ಕೂಡ ಜಾನಕಿ ಅಮ್ಮನವರು ಮಾಡ್ತಾ ಇದ್ದಂಥದ್ದು. ಚೈತ್ರ, ಧನ್ಯವಾದ ಅನಂತ್ ತಮ್ಮೆಲ್ಲ ಮಾಹಿತಿಗಾಗಿ.